ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆರೋಗ್ಯಕರವಾದ ಹೀರೆಕಾಯಿ ಸಿಪ್ಪೆ ಮತ್ತು ಹೀರೆಕಾಯಿನ ಬಳಸಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬಾಣಲಿಯಲ್ಲಿ ಹೀರೆಕಾಯಿ ಸಿಪ್ಪೆ ಮತ್ತು ಹೀರೆಕಾಯಿ ಪೀಸಸನ್ನು ಹಾಕಬೇಕು. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಫ್ರೈ ಮಾಡಬೇಕು. ಅದೇ ಹೀರೆಕಾಯಿ ಸಿಪ್ಪೆ ಮತ್ತು ಹೀರೆಕಾಯಿ ಒಟ್ಟಿಗೆ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ 3ರಿಂದ 4. ಮತ್ತು ಒಂದು ಚಿಕ್ಕದು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವೀಟಿಗೆ ಖರ್ಜೂರವನ್ನು ಬಳಸಿದ್ದೀನಿ ಸ್ನೇಹಿತರೆ. ಹುಳಿಗೆ ಅರ್ಧ ಪೀಸು ಲೆಮನ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಶೇಂಗಾ ಬೀಜ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಈಗೆಲ್ಲವೂ ಮಿಕ್ಸ್ ಹಾಕ್ಬಿಟ್ಟು ಹುರಿದ್ಬಿಟ್ಟು ಶೇಂಗಾ ಬೀಜನೂ ಮಿಕ್ಸ್ ಹಾಕ್ಬಿಟ್ಟು ಹುರಿದು ನಾನೇನು ಮಾಡಿದೆ ಇವತ್ತು ಕಲ್ಲಲ್ಲಿ ರುಬ್ಬೋಣ ಅಂತ ರೆಡಿ ಮಾಡಿಕೊಂಡೆ. ಯಾಕೆಂದರೆ ನಾವು ಕಲ್ಲು ಉಪಯೋಗಿಸೋದೇ ಇಲ್ಲ, ಬೇರೆ ಕೆಲಸದ ಒತ್ತಡದಲ್ಲಿ ಬೇಗ ಆಗಿಬಿಡುತ್ತೆ ಅಂತ ಮಿಕ್ಸಿ ಮಾಡ್ತೀವಿ. ಒಂಥರ ಫ್ರೀ ವರ್ಕೌಟ್ ಅಂತಲೂ ಆಗುತ್ತೆ, ವ್ಯಾಯಾಮ ಮಾಡ್ದಂಗೆ ಆಗುತ್ತೆ. ಒಂಥರ ಖುಷಿ ಸಿಕ್ತು ನನಗೆ ಇವತ್ತು ಕಲ್ಲಲ್ಲಿ ರುಬ್ಬಿದ್ದಕ್ಕೆ ಚಟ್ನಿನ. ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಕುಟ್ಕೊಂಡ್ಬಿಟ್ಟು ರುಬ್ಬಿದೆ ಸ್ನೇಹಿತರೆ. ಇದು ಹಸಿರು ಬಣ್ಣದ ತರಕಾರಿ ಆಗಿರ್ಬೋದು, ಮತ್ತು ಸೊಪ್ಪುಗಳಾಗಿರ್ಬೋದು, ಹಸಿರು ಕಾಳಾಗಿರ್ಬೋದು, ಇದನ್ನು ನಾನು ಹೀಲರ್ ಆಗಿರೋದ್ರಿಂದ ಇದು ಯಾವ ಚಕ್ರವನ್ನು ಹೀಲ್ ಮಾಡುತ್ತೆ ಅಂದರೆ ನಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡುತ್ತೆ ಸ್ನೇಹಿತರೆ. ಹಸಿರು ತರಕಾರಿಗಳಾಗಿರ್ಬೋದು, ಹಸಿರು ಸೊಪ್ಪಾಗಿರ್ಬೋದು, ಹಸಿರು ಕಾಳುಗಳಾಗಿರ್ಬೋದು. ಇದು ಕೂಡ ಇವತ್ತು ಹಸಿರು ಸೊಪ್ಪನ್ನು ಬಳಸಿ, ಹಸಿರು ತರಕಾರಿ ಬಳಸಿ ಮಾಡಿರೋದ್ರಿಂದ ನಮ್ಮ ಹಾರ್ಟ್ ಚಕ್ರಕ್ಕೆ ತುಂಬ ಚೆನ್ನಾಗಿ ಹೀಲ್ ಮಾಡುತ್ತೆ. ಮತ್ತು ನಮ್ಮ ಹಾರ್ಟ್ ಚಕ್ರ ಎನರ್ಜೈಸ್ ಕೂಡ ಆಗುತ್ತೆ. ಒಮ್ಮೆ ಈ ಆರೋಗ್ಯಕರ ಚಟ್ನಿಯನ್ನು ಎಲ್ಲರೂ ಮಾಡಿಕೊಂಡು ಸೇವಿಸಿ. ಮತ್ತು ಇನ್ನೊಂದೇನೆಂದರೆ, ಈ ಕಲ್ಲಲ್ಲಿ ಸಮಯ ಇದ್ದರೆ ಕಲ್ಲನ್ನು ಉಪಯೋಗಿಸಿನೂ ರುಬ್ಬೋದು. ಯಾಕೆಂದರೆ ಇದು ಒಂಥರ ನಮಗೆ ಖುಷಿ ಕೊಡುತ್ತೆ. ನಾವು ಈಗ ರುಬ್ಬೋದೇ ಬಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ನಾವು ಹಿಂದೆ ಅಮ್ಮನ ಮನೇಲಿದ್ದಾಗೆಲ್ಲ ನಾವು ಕಲ್ಲಲ್ಲೇ ರುಬ್ತಿದ್ವಿ. ಅವಾಗ ಅಷ್ಟು ಮಿಕ್ಸಿ ಬಳಸ್ತಾನೆ ಇರಲಿಲ್ಲ. ಆದರೆ ಮದುವೆ ಆದಮೇಲೆ ಈಗಂತೂ ಒಂದು 25 ವರ್ಷದ ಮೇಲೆ ಆಯಿತು, ಕಲ್ಲು ಕಡಿಮೆನೇ ಆಗೋಗಿದೆ. ಮಿಕ್ಸಿಲೇ ಮಾಡ್ತಿರ್ತೀವಿ. ಅದಕ್ಕೆ ನೋಡೋಣ ಅಂತ ಇವತ್ತು ನನಗೆ ಮಾಡಬೇಕು ಅನ್ನಿಸ್ತು, ಮಾಡಿದೆ. ತುಂಬ ಖುಷಿ ಕೊಡ್ತು ಸ್ನೇಹಿತರೆ. ಒಮ್ಮೆ ಟ್ರೈ ಮಾಡಿ ನೀವು ಕಲ್ಲಲ್ಲಿ ರುಬ್ಬಿ, ಮನೇಲಿ ಕಲ್ಲಿದ್ದರೆ. ಬಿಸಿ ಅನ್ನ, ತುಪ್ಪ ಮತ್ತು ಸ್ವಲ್ಪ ಚಟ್ನಿಯನ್ನು ಉಪಯೋಗಿಸ್ಕೊಂಡು ತಿಂದ್ವಿ. ಟೇಸ್ಟಿಯಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.